ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ಮಾರ್ಚ್ 4ರಂದು ನಾವು ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯನ್ನು ಆಚರಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸುರಕ್ಷತೆಯ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಪರಿಸರದ ಬಗ್ಗೆ ಪುನರ್ಮನನ ಮಾಡ್ತೇವೆ. ಇವತ್ತು ಸಹ ಆ ಒಂದು ಕೆಲಸವನ್ನು ಮಾಡೋದಕ್ಕೆ ನಾವೆಲ್ಲ ನೆರೆದಿದ್ದೇವೆ. ನಮ್ಮ ಜೊತೆ ಈ ಪುನರ್ಮನನಕ್ಕೆ ಮಾಡೋದಕ್ಕೆ, ನೆರವು ನೀಡೋದಕ್ಕೆ ಬಂದಿರತಕ್ಕಂಥ ತಂಡಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಮೊದಲ ತಂಡ. ನಮಸ್ಕಾರ, ನನ್ನ ಹೆಸರು ಲೋಕೇಶ್. ನಾನು ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಜಿಗ್ನಿ ಬ್ಯಾಂಗ್ಳೂರಿಂದ ಬಂದಿದ್ದೇನೆ. ತಮ್ಮ ಸಹಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪುನೀತ್ KS. ನಾನು ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಜಿಗ್ನಿ ಬೆಂಗಳೂರಿನಿಂದ ಬಂದಿದ್ದೇನೆ. ಶುಭವಾಗಲಿ ಟೊಯೋಟಾ ತಂಡ. ಎರಡನೇ ತಂಡ. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ S ಅಂತ. ನಾನು BHL ವಿದ್ಯುನ್ಮಾನ ವಿಭಾಗ ಬೆಂಗಳೂರಿಂದ ಬಂದಿದ್ದೀನಿ. ತಮ್ಮ ಸಹಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಉಷಾ MS. ನಾನು BHEL ವಿದ್ಯುನ್ಮಾನ ವಿಭಾಗ ಬೆಂಗಳೂರಿಂದ ಬಂದಿದ್ದೇನೆ. BHEL ತಂಡಕ್ಕೆ ಶುಭವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ತಂಡ. ನನ್ನ ಹೆಸರು ರಾಜೇಶ್ ಹರಿಕಾಂತ್ರ. ನಾನು JSW ತೋರಣಗಲ್ನಿಂದ ಬಂದಿದ್ದೇನೆ. ನಮ್ಮ ಕಂಪನಿಯಲ್ಲಿ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಾರೆ. ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್. ಸಂತೋಷ. ತಮ್ಮ ಸಹಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಕೆ ಪ್ರಜ್ವಲ್ ಕುಮಾರ್ ಅಂತ. ನಾನು JSW ಸ್ಟೀಲ್ ಲಿಮಿಟೆಡ್ ತೋರಣಗಲ್ಲಿಂದ ಬಂದಿದ್ದೀನಿ. JSW ತಮ್ಮ ತಂಡಕ್ಕೆ ಶುಭವಾಗಲಿ. ಮೂರೂ ತಂಡಗಳು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ ಹಾಗೂ ವಿಶೇಷ ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಡಾಕ್ಟರ್ K ಶಿವರಾಮ ಕಾರಂತ ಬರೆದ ಕನ್ಯಾಬಲಿ ಎನ್ನುವ ಕಾದಂಬರಿ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ನಾವು ಮಾರ್ಚ್ 4, 2022ರಂದು ಎಷ್ಟನೆಯ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯನ್ನು ಆಚರಿಸುತ್ತೇವೆ? ಆಯ್ಕೆಗಳು ಬರುವುದಕ್ಕೆ ಮೊದಲು JSW ಹಾಗೂ ಟೊಯೋಟಾ ಬಜರ್ ಒತ್ತಿದ್ದಾರೆ. JSW 51ನೇಯ ಸರ್. 51. ಟೊಯೋಟಾ 51 ಸರ್. 51. ಆಯ್ಕೆಗಳನ್ನು ನೋಡೋಣ. 51, 50, 49, 52. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. JSW ತಂಡಕ್ಕೆ ಕನ್ಯಾಬಲಿ ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ. ಈ ವರ್ಷಕ್ಕೆ ಒಂದು ವಿಶೇಷವಾದ ಘೋಷವಾಕ್ಯವನ್ನು ನಮ್ಮ ಸರ್ಕಾರ ಹೊರಡಿಸಿದೆ. ಸುರಕ್ಷಾ ಸಂಸ್ಕೃತಿಯ ವಿಕಾಸಕ್ಕಾಗಿ ಯುವ ಜನತೆಯನ್ನು ಪ್ರೋತ್ಸಾಹಿಸಿ. ಬಹಳ ಮುಖ್ಯವಾದದ್ದು, ಯುವ ಜನತೆ ತಮ್ಮ ಸುರಕ್ಷತೆ, ತಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲರ ಸುರಕ್ಷತೆಯ ಬಗ್ಗೆ ಗಮನವನ್ನು ಇಟ್ಟು ಅದಕ್ಕೆ ಆದ್ಯತೆಯನ್ನು ಕೊಡಬೇಕಾದದ್ದು ತೀರಾ ಅಗತ್ಯ. ಮುಂದಿನ ಪುಸ್ತಕ ಸುಧಾಮೂರ್ತಿ ಬರೆದ ಮಹಾಶ್ವೇತೆ ಎನ್ನುವ ಕಾದಂಬರಿ. ನಮ್ಮ ಪ್ರಶ್ನೆ: ದೊಡ್ಡ ಪ್ರಮಾಣದಲ್ಲಿ ಬೆಂಕಿಯು ಹೊತ್ತಿಕೊಂಡಾಗ ಏನು ಮಾಡಬೇಕು? ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಆಯ್ಕೆಗಳು: ಶಾಮಕಕ್ಕೆ ತಿಳಿಸಿ, ಅಲ್ಲಿಂದ ಹೊರಡಿ, ತಕ್ಷಣವೇ ಬೆಂಕಿಯನ್ನು ನಂದಿಸಿ. ಬಜರ್ ಆಗಲೇ ಒತ್ತಿದ್ದಾರೆ JSW. ಯಾವ ಆಯ್ಕೆ ಸರ್? ಅಗ್ನಿಶಾಮಕಕ್ಕೆ ತಿಳಿಸಿ, ಅಲ್ಲಿಂದ ಹೊರಡಿ, ತಕ್ಷಣವೇ ಬೆಂಕಿಯನ್ನ ನಂದಿಸಿ. ಯಾವುದು? ಬೆಂಕಿಯನ್ನು ನಂದಿಸಿ. ಆಯ್ಕೆ 1, ಆಯ್ಕೆ 2, ಆಯ್ಕೆ 2 ಸರ್. ಆಯ್ಕೆ 2. ಆಯ್ಕೆ 3. ಗೊಂದಲ ಆಗ್ತಾ ಇದೆ ನನಗೀಗ. ಮೊದಲು ಅಂತ 1 ಅಂತಲ್ವಾ ಹೇಳಿದ್ದು? ಹೌದು ಸರ್. ಮತ್ತೆ ಬದಲಾಯಿಸಬೇಡಿ. ಆಯ್ಕೆ 3, ಅಗ್ನಿಶಾಮಕಕ್ಕೆ ತಿಳಿಸಿ, ಕಾಯಿರಿ, ಕೂಡಲೇ ಅಲ್ಲಿಂದ ದೂರ ಹೋಗಿ. ಟೊಯೋಟಾ
ಮೂರನೇ ಸರ್ ಅಗ್ನಿಶಾಮಕಕ್ಕೆ ಆಯ್ಕೆ ತಿಳಿಸಿ ಕಾಯಿರಿ. 3 ಅಗ್ನಿಶಾಮಕಕ್ಕೆ ತಿಳಿಸಿ ಕಾಯಿರಿ. ಉತ್ತರವನ್ನ ನೋಡು. ಅಗ್ನಿಶಾಮಕಕ್ಕೆ ತಿಳಿಸಿ ಅಲ್ಲಿಂದ ಹೊರಡಿ ಅನ್ನೋದು ಸರಿಯಾದ ಉತ್ತರ. ಮಹಾಶ್ವೇತೆ, ಈ ಒಂದು ಪುಸ್ತಕವನ್ನ JSW ತಂಡಕ್ಕೆ ಕೊಟ್ಟಿದ್ದೇನೆ. ದೊಡ್ಡ ಪ್ರಮಾಣದ ಅಗ್ನಿ ಅಪಘಾತ ಆದಾಗ ಅಗ್ನಿಶಾಮಕ ದಳಕಕ್ಕೆ ಸಂಬಂಧಪಟ್ಟವರಿಗೆ ತಿಳಿಸಿ ಅಲ್ಲಿಂದ ಹೊರಟು ಬಿಡಬೇಕು ನೀವು. ಸಣ್ಣ ಪ್ರಮಾಣದ ಅಗ್ನಿ ಅಪಘಾತ ಆಗಿದ್ದರೆ ನಿಂತು ಸಹಾಯ ಮಾಡಬಹುದು. ಆದರೆ ದೊಡ್ಡ ಪ್ರಮಾಣ ಆದಾಗ ಯಾವ ಕ್ಷಣದಲ್ಲಿ ಸಿಡಿಯುತ್ತೋ ಸ್ಫೋಟಗಳಾಗುತ್ತೋ ಗೊತ್ತಿರೋಲ್ಲ. ಮತ್ತೆ ಬೆಂಕಿಯನ್ನು ಆರಿಸೋಕೆ ಯಾರಿಗೆ ಬರ್ತಾರೆ? ನಾವೆಲ್ಲ ಜನ ಕೂಡ್ಕೊಂಡ್ರೆ ಬೆಂಕಿ ಆರಿಸೋದು ಕಷ್ಟವಾಗುತ್ತೆ. ಹಾಗಾಗಿ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ನೀಡಿ ಅಲ್ಲಿಂದ ಹೊರಟು ಬಿಡಬೇಕು. ಮುಂದಿನ ಪುಸ್ತಕ ಕಾವೇರಿಯಿಂದ ಮೆಕಾಂಗಿಗೆ, ಸುಧಾಮೂರ್ತಿ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಬೆಂಗಳೂರಿನಲ್ಲಿ ಮೆಟ್ರೋ ರೈಲಿಗಾಗಿ 3246 ಮರಗಳನ್ನು ಕಡಿದರು. ಬದಲಾಗಿ ಎಷ್ಟು ಮರಗಳನ್ನು ನೆಟ್ಟರು? ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. 25,000, ಸುಮಾರು 35,000, ಸುಮಾರು 55,000, ಸುಮಾರು 45,000. ಮೊದಲಿಗೆ ಟೊಯೋಟಾ, ನಂತರ BHEL. ಟೊಯೋಟಾ ಆಯ್ಕೆ 4. ಆಯ್ಕೆ 4 ಸುಮಾರು 45,000. BHEL ಆಯ್ಕೆ 2 35,000. 35,000. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ 55,000 ಆಗಿತ್ತು. ಹಲವು ಮರಗಳನ್ನು ಕಡಿಬೇಕಾದಂಥ ಅನಿವಾರ್ಯತೆ ಇತ್ತು. ಕೆಲವು ಮರಗಳನ್ನು ಬುಡ ಸಮೇತ ತಗೊಂಡು ಹೋಗಿ ಬೇರೆ ಕಡೆ ಮರುಸ್ಥಾಪಿಸಿದರು. ಹಾಗೆಯೇ 55,000 ಮರಗಳನ್ನು ನೆಟ್ಟರಂತೆ. ಆ ಮರಗಳು ಇವತ್ತು ಜೀವಂತವಾಗಿವೆ. ಅವರು ನೆಟ್ಟಂಥ ಮರಗಳಲ್ಲಿ 95% ಮರಗಳು ಬದುಕೊಂಡಿವೆ. ಆ ಪ್ರದೇಶದಲ್ಲಿ ವಾಯು ಮಾಲಿನ್ಯ ಕಡಿಮೆಯಾಗಿದೆಯಂತೆ. ಇದು ಬಹಳ ಬಹಳ ಮಹತ್ತರವಾದಂಥ ಒಂದು ವಿಚಾರ. ಹಾಗಾಗಿ ಮರಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕಾಗುತ್ತೆ. ಮುಂದಿನ ಪುಸ್ತಕ ಇತಿಹಾಸದ ಮಹಾಪುರುಷರು, RDG ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಕರ್ನಾಟಕ ಸರ್ಕಾರವು ಈ ವರ್ಷ ಮಾರ್ಚ್ 2ರ ಒಳಗೆ ಎಷ್ಟು ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ನೀಡಿತು? BHEL ಬಜರ್ ಒತ್ತಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ. ಸುಮಾರು 70,000 ಮಕ್ಕಳಿಗೆ. 70,000 ಮಕ್ಕಳು. ಆಯ್ಕೆಗಳನ್ನು ನೋಡೋಣ. ಸುಮಾರು 5 ಲಕ್ಷ, ಸುಮಾರು 12 ಲಕ್ಷ, ಸುಮಾರು 8 ಲಕ್ಷ, ಸುಮಾರು 10 ಲಕ್ಷ. ಎರಡನೇದಾಗಿ ಟೊಯೋಟಾ ಸುಮಾರು 5 ಲಕ್ಷ. ಮೊದಲನೇ 5 ಲಕ್ಷ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 10 ಲಕ್ಷ ಆಗಿತ್ತು. 5 ವರ್ಷದ ಕೆಳಗಿನ 10.84 ಲಕ್ಷ ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿದೆ ನಮ್ಮ ಸರ್ಕಾರ. ಮಾರ್ಚ್ 27, 2014ರಂದು ಭಾರತ ಪೋಲಿಯೋ ಮುಕ್ತ ಅನ್ನೋ ಪ್ರಮಾಣ ಪತ್ರವನ್ನು ವಿಶ್ವಸಂಸ್ಥೆ ನೀಡಿದ್ರೂ ಸಹ ಎಚ್ಚರಿಕೆಯ ದೃಷ್ಟಿಯಿಂದ ನಾವು ನಿಯಮಿತವಾಗಿ ಪೋಲಿಯೋ ಲಸಿಕೆಯನ್ನು ಹಾಕ್ತಾ ಬಂದಿದ್ದೇವೆ. ವಿಶ್ವ ಪ್ರಸಿದ್ಧ ನುಡಿಮುತ್ತುಗಳು MN ಸುರೇಶ್ ಕುಮಾರ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. 10 ಮನೆಗಳಿವೆ. 5 ಮನೆಗಳಲ್ಲಿ 5 ಅಕ್ಷರ ತುಂಬಿದ್ದೇವೆ. ಮ, ರ, ಕ್ಷ, ಮ, ನೆ. 5 ಅಕ್ಷರಗಳನ್ನು ತಾವು ತುಂಬಬೇಕು. ಉತ್ತರವನ್ನು ಕೊಡಬೇಕು. ಲಾಸ್ಟ್ ನೋಡಿ, ನಿಮ್ಮ ಸುರಕ್ಷತೆ ನಿಮ್ಮ ಬಜರ್ ಆಗಲೇ ಒತ್ತಿದ್ದಾರೆ BHEL ತಂಡ, ನಂತರ JSW. BHEL ನಮ್ಮ ಸುರಕ್ಷತೆ ನಮ್ಮ ಹೊಣೆ. ನಮ್ಮ ಸುರಕ್ಷತೆ ನಮ್ಮ ಹೊಣೆ. ಉತ್ತರ ಕೊಡ್ತೀರಾ JSW? ಅದೇ ಸರ್, ನಮ್ಮ ಸುರಕ್ಷತೆ ನಿಮ್ಮ ಸುರಕ್ಷತೆ ನಿಮ್ಮ ಹೊಣೆ. ನಿಮ್ಮ ಸುರಕ್ಷತೆ ನಿಮ್ಮ ಹೊಣೆ. ಉತ್ತರವನ್ನ ನೋಡು. ನಮ್ಮ ಸುರಕ್ಷತೆ ನಮ್ಮ ಹೊಣೆ. ಯಾವತ್ತು ನಾವು ಅಂತ ಹೇಳಬೇಕೆ ಹೊರತು ನೀವು ನೀನು ಅಂತ ಹೇಳೋದು ತಪ್ಪಾಗುತ್ತೆ. ನಮ್ಮ ಸುರಕ್ಷತೆಗೆ ನಾವೇ ಹೊಣೆ ಆಗಿರ್ತೇವೆ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು BHEL ತಂಡ ಕೊಟ್ಟಿದೆ. ವಿಶ್ವ ಪ್ರಸಿದ್ಧ ನುಡಿಮುತ್ತುಗಳು ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇವೆ. ಸಂಸ್ಕೃತದ 3 ಪ್ರಹಸನಗಳು ಎನ್ನುವ ಪುಸ್ತಕ. ಶತಾವಧಾನಿ ಡಾಕ್ಟರ್ R ಗಣೇಶ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಉತ್ತರದ ಮಹತ್ವವನ್ನು ತಿಳಿಸಿ.
ಲೆಕ್ಕಗಳು ಈಗ ಬಂತು. 341 ಪ್ಲಸ್ 330, 989 ಮೈನಸ್ 480, 25 ಗುಣಿಸು 30, 210 ಭಾಗಿಸು 5. ಇದು ಸರಿ ಇಲ್ಲ ನಮ್ದು. ಇದು ಬರುತ್ತಲ್ಲ ಎಷ್ಟು ಬರುತ್ತೆ? ಇದು 671509707542. ಬಜರ್ ಒತ್ತಿದ್ದಾರೆ ಟೊಯೋಟಾ ಅವರು. ಅಂತಿಮ ಉತ್ತರ 1974 1974 4 ಅಲ್ವಾ? 4. ಇನ್ಯಾರಾದರೂ ಉತ್ತರ ಕೊಡುವುದಿದ್ದರೆ ಪ್ರಯತ್ನಿಸಬಹುದು. ಯಾರಾದರೂ ಕೊಡುವರಿದ್ದೀರಾ? ಹೇಳಿ. BHEL 1963. 1963 ಹೌದಾ? ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 671, 509, 750, 42 ಎಲ್ಲವನ್ನ ಕೂಡಿದರೆ 1972 ಬಂದಿದೆ. ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ 1972ನೇ ಇಸವಿ ಯಾವ ಮಹತ್ವವನ್ನ ಪಡೆದಿದೆ? ಬಜರೊತ್ತಿ ಉತ್ತರ. ಮೊದಲಿಗೆ BHEL, ಆನಂತರ ಟೊಯೋಟಾ. ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಿಸ್ಕೊಂಡು ಬರ್ತಿದ್ದೀವಿ. ರಾಷ್ಟ್ರೀಯ ಸುರಕ್ಷತಾ ದಿನವನ್ನ ಆಚರಿಸ್ಕೊಂಡು ಬರ್ತಿದ್ದೀವಿ 1972 ಇಂದ. ಏನ್ ಮಾಡಿದ್ವಿ? 1972 ಇಂದ ರಾಷ್ಟ್ರೀಯ ಸುರಕ್ಷತಾ ದಿನ ದಿನಾಚರಣೆಯನ್ನು ಘೋಷಣೆ ಮಾಡಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಮೊದಲ ದಿನಾಚರಣೆಯನ್ನು ನಡೆಸಿದ್ವಿ ನಾವು 1972ರಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ರಾಷ್ಟ್ರೀಯ ಸುರಕ್ಷತಾ ಮಂಡಳಿಯನ್ನ ಸ್ಥಾಪಿಸಿದ್ವಿ, ದಿನಾಚರಣೆಯನ್ನು ಆಚರಿಸಿದ್ವಿ ನಾವು. ಆದರೆ ಮಾರ್ಚ್ 4, 1965ರಂದು ಸುರಕ್ಷತೆ, ಆರೋಗ್ಯ ಮತ್ತು ಪರಿಸರದ ಜಾಗೃತಿಗೆ ನಾವೆಲ್ಲ ಪಣ ತೊಟ್ಟಿವಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದ ಚಿಗುರಿದ ಕನಸು ಎನ್ನುವ ಸೊಗಸಾದ ಕಾದಂಬರಿ ಕೃತಿ ನಮ್ಮ ಪ್ರಶ್ನೆ. ಈ ಚಿಹ್ನೆಯ ಅರ್ಥವೇನು? ಚಿಹ್ನೆಯನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಟೊಯೋಟಾ ಮತ್ತು BHEL ಬಜರ್ ಒತ್ತಿದ್ದಾರೆ. ಟೊಯೋಟಾ AED ಅಂತ ಸರ್, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಚಿಹ್ನೆ ಅದು. ಹಾಗೆ ಹೇಳಿದ್ರೆ ನಮ್ಗೇನು ಗೊತ್ತಾಗಲ್ಲ ಸರ್. ಸಡನ್ ಆಗಿ ಯಾರಿಗಾರು ಕಾರ್ಡಿಯಾಕ್ ಅಟ್ಯಾಕ್ ಅಂದರೆ ಆರ್ಟಿಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಅದೊಂದು ಡಿವೈಸ್ ಇರುತ್ತೆ, ಡಿವೈಸ್ನ ಯೂಸ್ ಮಾಡ್ಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. BHEL ಸರ್ ಅದೇ ಸರ್, ಕಾರ್ಡಿಕ್ ಅರೆಸ್ಟ್ ಆದಾಗ ಅದು ಬಂದು ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಆ ಚಿಹ್ನೆ ಏನು ಅಂತ. ಎಲೆಕ್ಟ್ರಿಕ್ ಹಾರ್ಟ್ ಅಟ್ಯಾಕ್ ಆದಾಗ ಯೂಸ್ ಮಾಡುವಂತ ಇದು ಎಲೆಕ್ಟ್ರಿಸಿಟಿ ಬಂದು ಕಟ್ ಆಗಿರುತ್ತೆ ಹಾರ್ಟ್ಗೆ, ಆಗ ಆರ್ಟಿಫಿಷಿಯಲ್ ಎಲೆಕ್ಟ್ರಿಸಿಟಿ ಕೊಟ್ಟು. ಆಯ್ಕೆಗಳನ್ನ ನೋಡೋಣ. ಮಿಂಚು ಹೊಡೆಯಬಹುದು, ಎಚ್ಚರಿಕೆ. ವಿದ್ಯುತ್ ಅಪಾಯ, ಎಚ್ಚರಿಕೆ. ಹೃದಯಾಘಾತವಾಗಬಹುದು, ಎಚ್ಚರ. ಆಯ್ಕೆ 4 ಸ್ವಯಂಚಾಲಿತ ಹೃದಯ ಮರುಚೇತಕ ಯಂತ್ರ. ಈಗ ಟೊಯೋಟಾ ಆಯ್ಕೆಗಳಲ್ಲಿ 4 ಆಯ್ಕೆಗಳಿದೆ, ಯಾವುದು ಸರಿಯಾದ? 4 ಸ್ವಯಂಚಾಲಿತ ಹೃದಯ ಮರುಚೇತಕ ಯಂತ್ರ. BHEL ಅದೇ ಉತ್ತರ. ಉತ್ತರವನ್ನ ನೋಡಿ. ಸ್ವಯಂಚಾಲಿತ ಹೃದಯ ಮರುಚೇತಕ ಯಂತ್ರ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನ ಟೊಯೋಟಾ ಅವರಲ್ವಾ ಕೊಟ್ಟದ್ದು? ಆಯ್ಕೆಗಳು ಬರೋಕ್ ಮೊದಲೇ ಕೊಟ್ಟಿದ್ದೀರಿ ಅಲ್ವಾ? ಹೌದು ಸರ್. ಹಾಗಾಗಿ ಇನ್ನೂ ಒಂದು ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಹೃದಯಾಘಾತವಾದಾಗ, ಕಾರ್ಡಿಯಾಕ್ ಅರೆಸ್ಟ್, ಹೃದಯ ಸ್ತಂಭನವಾದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಇವತ್ತು ಈ ಬಹುಮಹಡಿಯ ಕಟ್ಟಡಗಳು ಅಥವಾ ಫ್ಲ್ಯಾಟ್ಗಳಿರುತ್ತಲ್ಲ, ಅಂಥ ಕಡೆಗೆ ಈ ಒಂದು ಸಾಧನವನ್ನು ಇಟ್ಟಿರ್ತಾರೆ. ಇದು ಸ್ವಯಂಚಾಲಿತ ಸಾಧನ. ಆದರೂ ತರಬೇತಿ ಪಡೆಯಬೇಕು. ತರಬೇತಿ ಪಡೆದು ಆ ಲೀಡ್ಗಳನ್ನು ಎದೆ ಮೇಲೆ ಇಟ್ಟು ದೂರಕ್ಕೆ ಹೋದರೆ ಅದು ಎಷ್ಟು ಶಾಕ್ ಕೊಡಬೇಕು ಅಂತ ಲೆಕ್ಕಾಚಾರ ಹಾಕಿ ಅಷ್ಟು ಶಾಕ್ ಕೊಡುತ್ತೆ, ಜೀವವನ್ನು ಉಳಿಸುತ್ತೆ.
ಆದರೆ ಬಳಸೋದು ಹೇಗೆ ಅಂತ ನಮಗೆ ಗೊತ್ತಿರಬೇಕು. ಕಾರ್ಖಾನೆಗಳಲ್ಲಿ ಇರುತ್ತೆ, ಹಾಗೆಯೇ ಇವತ್ತು ಮನೆಗಳಲ್ಲಿ ಹೆಚ್ಚು ಜನ ಓಡಾಡುವಂಥ ಸ್ಥಳಗಳಲ್ಲಿ ಇರುತ್ತೆ. AED ಈ ಚಿಹ್ನೆ ಇರುತ್ತೆ, ಜೊತೆ ಅಕ್ಷರಗಳ ಜೊತೆ ಈಗಷ್ಟೇ ನಾವು ತೋರಿಸಿದ ಹೃದಯದ ಚಿಹ್ನೆ ಇರುತ್ತೆ. ಆದ್ದರಿಂದ ದಯವಿಟ್ಟು ಚಿಹ್ನೆಯನ್ನು ಅರ್ಥ ಮಾಡಿಕೊಳ್ಳಿ. ಮುಂದಿನ ಪುಸ್ತಕ ಅಂಟಿದ ಅಪರಂಜಿ, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂತಹ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮಂ, ರ, ಬ, ಯಂ, ತ್ರ, ಶ, ಸು, ತೆ. ಸುರಕ್ಷತೆ ಯಂತ್ರ. ಇನ್ನೊಂದ್ಸಲ ಓದ್ತೇನೆ. ಮಂ, ರ, ಓ ಆಗ್ಲೇ ಬಜರ್ ಒತ್ತಿದ್ದಾರೆ BHEL ತಂಡದವರು. BHEL ಬಜರ್ ಒತ್ತು ಲೆಕ್ಕ ಹಾಕಬಾರ್ದು, ನಕಾರಾತ್ಮಕ ತಂತ್ರ ಅಂತ ಪರಿಗಣಿಸಬೇಕಾಗುತ್ತೆ. ಯಂತ್ರ ಅಂದ್ರೆ JSW ಯಂತ್ರ ಸುರಕ್ಷತೆಯ ಮಂತ್ರ. ಏನಮ್ಮ? ಯಂತ್ರ ಸುರಕ್ಷತೆಯ ಮಂತ್ರ. 8 ಅಕ್ಷರ ಅಷ್ಟೇ ಇರಬೇಕು. ಯಂತ್ರ ಸುರಕ್ಷತೆ ಮಂತ್ರ. JSW ಯಂತ್ರ ಸುರಕ್ಷತೆ ಎಂಬ ಮಂತ್ರ. 8 ಅಕ್ಷರ ಅಂತ ನಾನು ಸುಳುಹು 2 ತಂಡಕ್ಕೆ ಕೊಟ್ಟಿದ್ದೇನೆ. ಯಂತ್ರ ಸುರಕ್ಷತೆ. 3ನೇ ತಂಡ ಬುದ್ಧಿವಂತರಾದ್ರೆ ಉತ್ತರ ಕೊಡೋಕೆ ಪ್ರಯತ್ನ ಪಡಿ, ಯಾಕಂದ್ರೆ ಆಯ್ಕೆಗಳಲ್ಲಿ ಇಲ್ಲ, ಹಾಗಾಗಿ ನಿಮಗೆ ಬಹುಮಾನ ಕೊಡ್ತೇವೆ ಸರಿ ಇದ್ರೆ. ಸುರಕ್ಷತೆ ಎಂಬ ಮಂತ್ರ. ಉತ್ತರವನ್ನ ನೋಡು. ಸುರಕ್ಷತೆ ಎಂಬ ಮಂತ್ರ. ನಮ್ಮ ಭಾರತೀಯರ ನಂಬಿಕೆಯ ಅನ್ವಯ ಮಂತ್ರ ಅನ್ನೋದು ಏನಿದೆ ಅದು ನಮ್ಮನ್ನ ಅಪಾಯಗಳಲ್ಲಿ ರಕ್ಷಿಸುತ್ತೆ ಅನ್ನೋದು ಒಂದು ನಂಬಿಕೆ, ಹಿರಿಯರು ಹೇಳ್ಕೊಂಡು ಬಂದಿರೋದು. ಹಾಗಾಗಿ ನಮ್ಮ ಸುರಕ್ಷತಾ ಕ್ಷೇತ್ರದಲ್ಲಿ ನಾವು ಒಂದು ಮಂತ್ರವನ್ನು ಪರಿಪಾಲಿಸಬೇಕು. ಏನು ಅಂತ ಹೇಳ್ತಂದ್ರೆ, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಇದರಿಂದ ನನಗೆ ಅಪಾಯ ಇಲ್ಲವಾ, ನನ್ನವರಿಗೆ ಅಪಾಯ ಇಲ್ಲವಾ, ನಾನು ಕೆಲಸ ಮಾಡುವ ಯಂತ್ರಗಳಿಗೆ ಅಪಾಯವಿಲ್ಲವಾ ಅನ್ನೋದನ್ನು ಒಂದು ಕ್ಷಣ ಆಲೋಚನೆ ಮಾಡಿ ಕೆಲಸವನ್ನು ಮಾಡಿ. ಇದೇ ಸುರಕ್ಷತಾ ಮಂತ್ರ. ಟೊಯೋಟಾ ತಂಡದವರು ಸರಿ ಉತ್ತರ ಕೊಟ್ಟಿದ್ದಾರೆ. ಅಂಟಿದ ಅಪರಂಜಿ ಈ ಪುಸ್ತಕ ಕೊಟ್ಟಿದ್ದೇನೆ. ಈಗ ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡು. ಹಿಮೋಗ್ಲಾಬಿನ್ ಕಡಿಮೆಯಾಗಿದೆ, ಮುತ್ತಿನಂತಹ ಪದ್ಯಗಳು, ಮುಖ. 1 ನಿಮಿಷದ ಅವಕಾಶ. ಬಜರ್ ಒತ್ತಿದ್ದಾರೆ BHEL. 1 ಉತ್ತರ ರಕ್ತಹೀನತೆ. ರಕ್ತಹೀನತೆ ಉತ್ತರವನ್ನ ನೋಡೋಣ. ರಕ್ತಹೀನತೆ ಉತ್ತರ ಸರಿಯಾಗಿದೆ. ಪರೋಪಕಾರಿ ಪಾಪಣ್ಣ ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಮುತ್ತಿನಂತಹ ಪದ್ಯಗಳು. ಹೇಳಿ ಸರ್. ಮುತ್ತಿನಂತಹ ಪದ್ಯಗಳು. ಮುತ್ತಿನಂತಹ ಪದ್ಯಗಳು 2ನೇ ಸುಳುಹು. ಮಧ್ಯದ ಅಕ್ಷರ ತ, ರಕ್ತ ಅಂತ ಬಂತಲ್ಲ, ತ ಇದೆ ಅಲ್ಲಿ. 3 ಅಕ್ಷರದ ಶಬ್ದ. ಮೇಲಿಂದ ಕೆಳಗೆ. ಮುತ್ತರ. 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 ಹೇಳಿ. ಮುತ್ತರ. ಟೊಯೋಟಾ ಮತ್ತು JSW ತಮಗೂ ಉತ್ತರ ಗೊತ್ತಿದ್ರೆ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. 2ನೇದಕ್ಕೆ ಮಾತ್ರ. ಉತ್ತರವನ್ನ ನೋಡೋಣ. ಮುಕ್ತಕ ಅಂತ ಹೇಳ್ತೇವೆ ಇದಕ್ಕೆ. ಈಗ JSW 3ನೇದಕ್ಕೆ ಉತ್ತರ ಕೊಡ್ತಾರೆ. ಮುಖ. ಆನನ. ಆನನ ಉತ್ತರವನ್ನ ನೋಡೋಣ. ಆನನ ಉತ್ತರ ಸರಿಯಾಗಿದೆ. ಜ್ಞಾನಗಂಗಾ GN ತೆಗ್ಗಳ್ಳಿ ಬರೆದಂಥ ಪುಸ್ತಕ JSW ತಂಡಕ್ಕೆ ಕೊಟ್ಟಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. ಒಂದೊಂದು ತಂಡಕ್ಕೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. 5 ಸರಿ ಉತ್ತರ ಕೊಟ್ಟರೆ 5 ಪುಸ್ತಕ ತಮ್ಮದಾಗುತ್ತೆ. ಮೊದಲ ಅವಕಾಶ ಟೊಯೋಟಾ ತಂಡಕ್ಕೆ. ಯಾರಾದರೂ ಒಬ್ಬರು ಉತ್ತರವನ್ನು ಕೊಡಿ. ಯಾರು ಉತ್ತರ ಕೊಡ್ತೀವಿ? ನಾನು ಕೊಡ್ತೀನಿ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಈಗ ಬಂತು. ಕಾಲು ಉಳುಕಿದಾಗ ಏನು ಮಾಡಬೇಕು? ಶಾಖ ಕೊಡಬೇಕು, ಮಂಜುಗಡ್ಡೆಯನ್ನೇ ಇಡಬೇಕು? ಮಂಜುಗೆಡ್ಡೆಯನ್ನು ಇಡಬೇಕು. ಮುಂದಿನ ಪ್ರಶ್ನೆ. ಯಾವ ರೀತಿಯ ಶಬ್ದವು ಹೆಚ್ಚು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ? ಒಂದೇ ಸಮನೆ ಬರುವ ಶಬ್ದ, ಏರುಪೇರಾಗುತ್ತಿರುವ ಶಬ್ದ? ಏರುಪೇರಾಗುತ್ತಿರುವ ಶಬ್ದ. ಮುಂದಿನ ಪ್ರಶ್ನೆ. ಅಸ್ತಮಾ ಬಂದಾಗ ಅವರನ್ನ ಮಲಗಿಸಬೇಕು, ಸರಿ ತಪ್ಪು? ಸರಿ. ಮುಂದಿನ ಪ್ರಶ್ನೆ. ಯಾರ ಮನೆಯೊಳಗೆ ಮನಿ ಪ್ಲಾಂಟ್ ಬೆಳೆಸಬಾರದು? ಅಸ್ತಮಾ ಇರುವವರು, ಮಧುಮೇಹ ಇರುವವರು? ಅಸ್ತಮ ಇರುವವರು. ಮುಂದಿನ ಪ್ರಶ್ನೆ. ನಾವು ಸಮುದ್ರದ ಬಳಿ ಇರುವಾಗ ಭೂಕಂಪನವಾದರೆ ಏನು ಮಾಡಬೇಕು? ಎತ್ತರದ ಸ್ಥಳವನ್ನು ತಲುಪಬೇಕು, ನೆಲದ ಮೇಲೆ ಮಲಗಬೇಕು? ನೆಲದ ಮೇಲೆ ಮಲಗಬೇಕು.
ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಮಂಜುಗಡ್ಡೆಯನ್ನು ಇಡಬೇಕು, ಉತ್ತರ ಸರಿಯಾಗಿದೆ. 2 ಉತ್ತರ ಏರುಪೇರಾಗುತ್ತಿರುವ ಶಬ್ದ ಅಪಾಯಕಾರಿ, ಸರಿಯಾಗಿದೆ. 3 ಉತ್ತರ ಅಸ್ತಮ ಬಂದವರನ್ನ ಕೂರಿಸಬೇಕು, ಮಲಗಿಸಬಾರದು, ಉತ್ತರ ತಪ್ಪು ಕೊಟ್ಟಿದ್ದೀರಾ. 4ನೇದಕ್ಕೆ ಅಸ್ತಮ ಇರೋರ ಮನೆಯಲ್ಲಿ ಮನಿ ಪ್ಲಾಂಟ್ ಯಾವುದೇ ಗಿಡ ಆಗಲಿ ಬೆಳೆಸದೇ ಇರೋದು ಒಳ್ಳೆಯದು. 5ನೇ ಪ್ರಶ್ನೆಗೆ ಉತ್ತರ ಎತ್ತರದ ಸ್ಥಳವನ್ನು ತಲುಪಬೇಕು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮ್ಮ ತಂಡಕ್ಕೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ BHEL ತಂಡಕ್ಕೆ ಬಂತು. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ತರಚು ಗಾಯವಾದಾಗ ಏನು ಮಾಡಬೇಕು? ಸೋಪು ನೀರು ಹಾಕಿ ತೊಳೆಯಿರಿ, ಶುದ್ಧ ನೀರಿನಿಂದ ತೊಳೆಯಿರಿ. ಶುದ್ಧ ನೀರಿನಿಂದ ತೊಳೆಯಿರಿ. ಮುಂದಿನ ಪ್ರಶ್ನೆ, ಹಾಲಿನಲ್ಲಿರುವ ರೋಗಜನಕಗಳನ್ನು ಯಾವ ಕ್ರಿಯೆಯು ಕೊಲ್ಲುತ್ತದೆ? ಪ್ಯಾಶ್ಚರೀಕರಣ, ಸ್ಟೆರಿಲೈಸೇಷನ್. ಪ್ಯಾಶ್ಚರೀಕರಣ. ಮುಂದಿನ ಪ್ರಶ್ನೆ, ಹೃದಯವನ್ನು ಪುನಶ್ಚೇತಗೊಳಿಸಲು ಎಷ್ಟು ಸಲ ಎದೆಯನ್ನು ಒತ್ತಬೇಕು, ಎಷ್ಟು ಸಲ ಉಸಿರನ್ನು ತುಂಬಬೇಕು? 32 ಅಥವಾ 30-10? 32. ಮುಂದಿನ ಪ್ರಶ್ನೆ, ಸಸ್ಯಾಹಾರ ಮತ್ತು ಮಾಂಸಾಹಾರಕ್ಕೆ ಪ್ರತ್ಯೇಕ ಚಾಕು ಮಣೆಯನ್ನಿಡಬೇಕು, ಸರಿ ತಪ್ಪು? ಸರಿ. ಮುಂದಿನ ಪ್ರಶ್ನೆ, ಭೂಕಂಪನವಾದಾಗ ಏನು ಮಾಡಬೇಕು? ಓಡಿ ಬಚ್ಚಿಟ್ಟುಕೊಳ್ಳಬೇಕು, ಮಲಗಿ ತಲೆಯನ್ನು ಕೈಗಳಿಂದ ರಕ್ಷಿಸಬೇಕು? ಮಲಗಿ ತಲೆಯನ್ನು ಕೈಗಳಿಂದ ರಕ್ಷಿಸಬೇಕು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಶುದ್ಧ ನೀರಿನಿಂದ ತೊಳೆಯಬೇಕು, ಉತ್ತರ ಸರಿಯಾಗಿದೆ. 2 ಉತ್ತರ ಪ್ಯಾಶ್ಚರೀಕರಣ, ಉತ್ತರ ಸರಿಯಾಗಿದೆ. ಮುಂದಿನ ಉತ್ತರ 32. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸಸ್ಯಾಹಾರ ಮತ್ತು ಮಾಂಸಾಹಾರಕ್ಕೆ ಪ್ರತ್ಯೇಕ ಚಾಕು ಮಣೆಯನ್ನಿಡಬೇಕು, ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಮಲಗಬೇಕು, ತಲೆಯನ್ನು ಕೈಗಳಿಂದ ರಕ್ಷಿಸಿಕೊಳ್ಳಬೇಕು, ಓಡಕ್ಕೆ ಹೋದರೆ ಬಿದ್ದುಬಿಡ್ತೀವಿ ಕೆಳಗಡೆಗೆ. 5 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ JSW ತಂಡಕ್ಕೆ. ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಕೇಳ್ತೇವೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಹಾವು ಕಚ್ಚಿದ ಮೇಲ್ಭಾಗವನ್ನು ದಾರದಿಂದ ಬಿಗಿಯಾಗಿ ಕಟ್ಟಬೇಕು, ಸರಿ ತಪ್ಪು? ಸರಿ. ಮುಂದಿನ ಪ್ರಶ್ನೆ, ಎಷ್ಟು ಡೆಸಿಬಲ್ ಶಬ್ದವು ಕೆಲಸದ ಏಕಾಗ್ರತೆಗೆ ಭಂಗವನ್ನು ತರುತ್ತದೆ? 65 ಡೆಸಿಬಲ್, 80 ಡೆಸಿಬಲ್? 80 ಡೆಸಿಬಲ್. ಮುಂದಿನ ಪ್ರಶ್ನೆ, ಹಾಳಾಗಬಹುದಾದ ಪದಾರ್ಥಗಳನ್ನು ಕೊಂಡುಕೊಂಡು ಎಷ್ಟು ಹೊತ್ತಿನ ಒಳಗೆ ರೆಫ್ರಿಜರೇಟರ್ನ ಒಳಗೆ ಇಡಬೇಕು? 1 ಗಂಟೆಯ ಒಳಗೆ, 2 ಗಂಟೆಯ ಒಳಗೆ? 1 ಗಂಟೆ ಒಳಗೆ. ಮುಂದಿನ ಪ್ರಶ್ನೆ, ಮೊಟ್ಟೆಗಳ ಮೂಲಕ ಟೈಫಾಯ್ಡ್ ಕಾಯಿಲೆ ಹರಡಲು ಸಾಧ್ಯತೆ ಇದೆ, ಸರಿ ತಪ್ಪು? ತಪ್ಪು. ಮುಂದಿನ ಪ್ರಶ್ನೆ, ಒಂದು ಸಲ ದೊಡ್ಡ ಭೂಕಂಪವಾದ ಮೇಲೆ ಅದರ ಅನುರಣನವು ಎಷ್ಟು ಅವಧಿಯವರೆಗೆ ಇರಬಹುದು? ಕೆಲವು ದಿನಗಳು, ಕೆಲವು ವಾರಗಳು? ಕೆಲವು ವಾರಗಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತಪ್ಪು. 2 ಉತ್ತರ 65 ಡೆಸಿಬಲ್ಸ್, ತಪ್ಪು ಉತ್ತರ ಕೊಟ್ಟಿದ್ದೀರಿ. 3 ಉತ್ತರ 2 ಗಂಟೆಯ ಒಳಗೆ ಇಡಬೇಕು, ತಪ್ಪು ಉತ್ತರ ಕೊಟ್ಟಿದ್ದೀರಿ. 4 ಉತ್ತರ ಸರಿ, ಟೈಫಾಯ್ಡ್ ಹರಡುತ್ತೆ ಮೊಟ್ಟೆಗಳ ಮೂಲಕ, ಅವಕಾಶ ಉಂಟು. 5ನೇದು ಕೆಲವು ವಾರಗಳು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 1 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಇಂದಿನ ಸುರಕ್ಷತಾ ಕಾರ್ಯಕ್ರಮದಲ್ಲಿ JSW ತಂಡ 50 ಅಂಕಗಳನ್ನು ಗಳಿಸಿದೆ. ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ R ಪಾರಿಜಾತ ಅವರು ಈ ಪುಸ್ತಕಗಳನ್ನು ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೆ. ಎರಡನೆಯ ಬಹುಮಾನವನ್ನು ಗಳಿಸಿದ್ದಾರೆ ಟೊಯೋಟಾ ತಂಡದವರು. ಇವರಿಗೆ ಬಹುಮಾನವನ್ನು ಕೊಡಬೇಕು ಅಂತ ಕಾರ್ಖಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರಾಗಿರುವ ಶ್ರೀ ಶ್ರೀನಿವಾಸ್ ಆನಂದ್ ಅವರನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇಂದಿನ ಸ್ಪರ್ಧೆಯಲ್ಲಿ 80 ಅಂಕಗಳನ್ನು ಗಳಿಸಿ ಮೊದಲ ಸ್ಥಾನವನ್ನು ಗಳಿಸಿದ್ದಾರೆ BHEL ತಂಡದವರು. ಅವರಿಗೆ ಬಹುಮಾನವನ್ನು ನೀಡಬೇಕು ಅಂತ ಶ್ರೀ KN ಸಫೀರ್ ಅಹಮದ್, ಕಾರ್ಖಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು, ಇವರು ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಈ ಸುರಕ್ಷತಾ ದಿನದಂದು ನಮ್ಮೆಲ್ಲರನ್ನ
ನಮ್ಮ ವೀಕ್ಷಕರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕಾರ್ಖಾನೆಗಳ ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಟಿ.ವಿ. ನಾರಾಯಣಪ್ಪ ಅವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಡಾಕ್ಟರ್ ಟಿ.ವಿ. ನಾರಾಯಣಪ್ಪ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ದೇಶಾದ್ಯಂತ 51ನೇ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯು ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಅರ್ಥಗರ್ಭಿತವಾಗಿ ಸುರಕ್ಷತಾ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಈ ಒಂದು ಮುಖ್ಯ ಉದ್ದೇಶ ಅಂತಂದರೆ ಕಾರ್ಖಾನೆಗಳಲ್ಲಿ ಅಪಘಾತಗಳನ್ನು ತಡೆಗಟ್ಟುವುದು, ಸಾವು ನೋವುಗಳನ್ನು ತಡೆಯುವುದು ಆಗಿದೆ. ಈ ನಿಟ್ಟಿನಲ್ಲಿ ಇಲಾಖೆಯು ಕಾರ್ಮಿಕರಿಗೆ, ವಿಶೇಷವಾಗಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಈ ವರ್ಷ ಒಂದು ಸುರಕ್ಷತಾ ಕೈಬಡಿಯನ್ನು ತಂದು ಈ ದಿನ ಮಾನ್ಯ ಕಾರ್ಮಿಕ ಸಚಿವರಿಂದ ಬಿಡುಗಡೆಯಾಗಿದೆ. ಅದೇ ರೀತಿಯಾಗಿ ಬಾಯ್ಲರ್ ಅಟೆಂಡೆಂಟ್ಸ್ ಬಗ್ಗೆಯೂ ಸಹ ಒಂದು ಪುಸ್ತಕವನ್ನು ಹೊರತಂದಿದ್ದು ಅದನ್ನು ಸಹ ಈ ದಿನ ಬಿಡುಗಡೆ ಮಾಡ್ತಾ ಇದ್ದೀವಿ. ಮತ್ತು ಹೊಸ ಹೊಸ ಯೋಜನೆಗಳನ್ನು ರೂಪಿಸಿಕೊಂಡು ಕರ್ನಾಟಕ ಸುರಕ್ಷತಾ ಸಂಸ್ಥೆಯ ವತಿಯಿಂದ ITI ಸ್ಕೂಲು ಶಿಕ್ಷಣ ಮಟ್ಟದಲ್ಲೇ ಸುರಕ್ಷತೆ ಮತ್ತು ಆರೋಗ್ಯದ ಅರಿವು ಮೂಡಿಸುವ ಸಲುವಾಗಿ ITI ಕಾಲೇಜುಗಳಿಗೆ ನಮ್ಮ ಇಲಾಖಾ ಅಧಿಕಾರಿಗಳು ಹಾಗೂ ಪರಿಣಿತರು ಹೋಗಿ ಸುರಕ್ಷತೆಯ ಬಗ್ಗೆ ಅರಿವು ನೀಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಇಲಾಖೆಯು ತುಂಬ ಒಂದು ಅರ್ಥಪೂರ್ಣವಾಗಿ ಈ ವರ್ಷದಲ್ಲಿ ನಡೆಸ್ತಾ ಇದೆ. ಅದೇ ರೀತಿಯಾಗಿ ಸುಮಾರು 20 ವರ್ಷಗಳಿಂದ ಸತತವಾಗಿ ನಾವು ಸುರಕ್ಷತಾ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ವರ್ಷ ಸುಮಾರು 800 ತಂಡಗಳು ವಲಯ ಮಟ್ಟದಲ್ಲಿ ಭಾಗವಹಿಸಿದ್ದು, ಆ 800 ತಂಡಗಳಲ್ಲಿ 10 ತಂಡಗಳನ್ನು ರಾಜ್ಯ ಮಟ್ಟದ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕರೆತಂದಿದ್ದು, ಅಲ್ಲಿ ವಿಜೇತರಾದಂತಹ ಈ 3 ತಂಡಗಳು, ಮೊದಲನೆಯದಾಗಿ JSW, ಎರಡನೆಯದಾಗಿ BHEL ಮತ್ತು ಮೂರನೆಯದಾಗಿ ಟೊಯೋಟಾ ಇಂಜಿನ್ಸ್, ಈ ತಂಡಗಳು ಬಹುಮಾನಗಳನ್ನು ಪಡೆದಿದ್ದು, ಅವರ ಒಂದು ಜ್ಞಾನವನ್ನು ಮತ್ತು ಸುರಕ್ಷತೆಯ ಬಗ್ಗೆ ಅರಿವನ್ನು ಸಾರ್ವಜನಿಕರಿಗೆ ಮೂಡಿಸುವ ಸಲುವಾಗಿ ಅವರನ್ನು ಚಂದನ ವಾಹಿನಿಗೆ ತಂದು ತಟ್ಟಂತೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಅದ್ಭುತವಾಗಿ, ತುಂಬ ಒಂದು ಚೆನ್ನಾಗಿ ಅವರು ಪ್ರದರ್ಶನ ನೀಡಿದ್ದಾರೆ. ಅವರಿಗೆ ಹಾಗೂ ಅವರನ್ನು ಇಲ್ಲಿಗೆ ಕಳಿಸಿದ ಕಾರ್ಖಾನೆಗಳ ಮಾಲೀಕರಿಗೂ ಸಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಸೊಗಸಾಗಿ ನಡೆಸಿಕೊಟ್ಟ ಡಾಕ್ಟರ್ ಸೋಮೇಶ್ವರ್ ಅವರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ತುಂಬ ಸಂತೋಷ. ಡಾಕ್ಟರ್ ಟಿ.ವಿ. ನಾರಾಯಣಪ್ಪ ಅವರು ದಕ್ಷ ಅಧಿಕಾರಿ ಆಗಿರೋದ್ರ ಜೊತೆಗೆ ಕಾರ್ಖಾನೆಗಳ ಅಧಿನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ. ಇದು ಪ್ರಕಟವಾಗಿದೆ. ಅತ್ಯಂತ ಹೆಚ್ಚಿನ ಅಂಕ ಗಳಿಸಿದಂಥ BHEL ತಂಡಕ್ಕೆ ಈ ವಿಶೇಷ ಬಹುಮಾನವನ್ನು ಕೊಡಬೇಕು ಅಂತ ನಾನು ಡಾಕ್ಟರ್ ನಾರಾಯಣಪ್ಪ ಅವರನ್ನು ಪ್ರಾರ್ಥಿಸ್ತಾ ಇದ್ದೆ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.